ನಾಗ ಚೈತನ್ಯ ಶೋಭಿತಾ ಮದುವೆ ಸಮಂತಾ ತೆಗೆದುಕೊಂಡ ಕಠಿಣ ನಿರ್ಧಾರವೇನು ಗೊತ್ತಾ? ಹೇಳ್ತೀವಿ ಕೇಳಿ. ಟಾಲಿವುಡ್ನ ಅತ್ಯಂತ ಸುಂದರ ಜೋಡಿಯಾಗಿದ್ದ ನಾಗ ಚೈತನ್ಯ ಸಮಂತಾ ಬೇರ್ಪಟ್ಟಿದ್ದು ಇತ್ತೀಚೆಗೆ ನಾಗ ಚೈತನ್ಯ ಶೋಭಿತಾ ಧೂಳಿಪಾಲ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿರುವುದು ತಿಳಿದ ಸಂಗತಿಯೇ. ಈ ನಡುವೆ ಸಮಂತಾ ಬೇರೊಬ್ಬರೊಂದಿಗೆ ಮದುವೆ ಆಗಲಿದ್ದಾರೆ ಎಂದೆಲ್ಲ ಆರೋಪಗಳು ಕೇಳಿ ಬಂದವು. ಆದರೆ ಸಮಂತಾ ಮರು ಮದುವೆ ಆಗದಿರಲು ತೀರ್ಮಾನಿಸಿದ್ದಾರೆ ಎಂಬ ಮಾತುಗಳು ಈಗ ಇಂಡಸ್ಟ್ರಿಯಿಂದ ಕೇಳಿ ಬರ್ತಿವೆ. ಸಮಂತಾ ಇಂತಹ ಕಠೋರ ನಿರ್ಧಾರಕ್ಕೆ ಬರಲು ಕಾರಣವಿದೆ ಎನ್ನಲಾಗ್ತಿದೆ. ಸಮಂತಾ ನಾಗಚೈತನ್ಯ ವಿಚ್ಛೇದನ ಪಡೆದ ಬಳಿಕ ಸಮಂತಾ ಮೇಲೆ ಅನೇಕ ಆರೋಪ ಮತ್ತು ಅಪಪ್ರಚಾರ ಮಾಡಲಾಯಿತು. ಸಮಂತಾಗೆ ಮಕ್ಕಳನ್ನ ಹೊಂದಲು ಇಷ್ಟವಿಲ್ಲ. ಚೈತುಗೆ ತಿಳಿದಂತೆ ಆಕೆ ಹಲವು ಬಾರಿ ಗರ್ಭಪಾತ ಮಾಡಿಸಿಕೊಂಡಿದ್ದಾಳೆ. ನಾಗಚೈತನ್ಯಗೆ ಇಷ್ಟವಿಲ್ಲದಿದ್ರೂ ಬೋಲ್ಡ್ ಸೀನ್ಗಳಲ್ಲಿ ನಟಿಸುತ್ತಿದ್ದಾಳೆ. ಫ್ಯಾಮಿಲಿ ತನಗೆ ಅಷ್ಟಾಗಿ ಮುಖ್ಯವಲ್ಲ, ಕೆರಿಯರ್ ಮುಖ್ಯ ಎನ್ನುತ್ತಾಳೆ. ಸ್ಯಾಮ್ ತನ್ನ ಪರ್ಸನಲ್ ಸ್ಟೈಲಿಸ್ಟ್ ಪ್ರೀತಮ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ. ಹೀಗೆ ಹಲವು ಆರೋಪಗಳನ್ನ ಮಾಡಲಾಯಿತು. ಆದ್ರೆ ನಾಗಚೈತನ್ಯ ಬಗ್ಗೆ ಒಂದೇ ಒಂದು ನೆಗೆಟಿವ್ ರೂಮರ್ ಕೂಡ ಇರಲಿಲ್ಲ. ಒಂದು ಕಡೆ ತಾನು ತುಂಬಾ ಪ್ರೀತಿಸಿ ಮದುವೆಯಾದ ಪತಿ ವಿಚ್ಛೇದನ ನೀಡಿದಕ್ಕೆ ಸಮಂತಾಗೆ ಆಗಿದ್ದ ಬೇಸರ, ಮತ್ತೊಂದು ಕಡೆ ಸುಳ್ಳು ಸುದ್ದಿ ಹಬ್ಬಿಸಿದ ಕೆಲವು ಮಾಧ್ಯಮಗಳು ಆಕೆಯನ್ನ ಕಂಗೆಡುವಂತೆ ಮಾಡಿತ್ತು. ಕಡೆಗೆ ಮಾಧ್ಯಮಗಳ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಈ ಹಂತದಲ್ಲಿ ಸ್ಯಾಮ್ ಈ ದುಃಖವನ್ನ ಹೋಗಲಾಡಿಸಲು ಆಧ್ಯಾತ್ಮಿಕ ಮಾರ್ಗ ಆರಿಸಿಕೊಂಡು ದೇಶಾದ್ಯಂತ ಹಲವು ದೇವಾಲಯಗಳಿಗೆ ಭೇಟಿ ನೀಡಿದ್ದಾರೆ. ಕಡೆಗೆ ಜೀವನದಲ್ಲಿ ಇಂತಹ ಏರಿಳಿತಗಳು ಸಹಜ ಎಂದು ಭಾವಿಸಿದ ಸ್ಯಾಮ್ ತಮ್ಮ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಸತತ ಚಿತ್ರಗಳಲ್ಲಿ ನಟಿಸುವ ಮೂಲಕ ಮತ್ತೊಮ್ಮೆ ತನ್ನ ಸ್ಟಾರ್ ಪಟ್ಟ ದಕ್ಕಿಸಿಕೊಳ್ಳಲು ಯತ್ನಿಸುತ್ತಿದ್ದಾಳೆ. ಟಾಲಿವುಡ್ ಅಥವಾ ಬಾಲಿವುಡ್ ಯಾವುದೇ ಆಗಿರಲಿ, ಸಿಕ್ಕ ಅವಕಾಶವನ್ನೆಲ್ಲ ಬಳಸಿಕೊಂಡು ಮುನ್ನಡೆಯುತ್ತಿದ್ದಾರೆ. ಸಮಂತಾ ನಾಗಚೈತನ್ಯ ಬ್ರೇಕಪ್ಗೆ ಶೋಭಿತಾವೇ ಕಾರಣವೇ ಅಥವಾ ಬೇರೆ ಕಾರಣಗಳಿವೆಯಾ? ಅದು ಅಲ್ಲದೆ ನಾಗಚೈತನ್ಯ ಮೇಲೆ ಸ್ಯಾಮ್ ತುಂಬಾ ಕೋಪಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚೈತು ತನಗೆ ಅನ್ಯಾಯ ಮಾಡಿದ್ದಾರೆ ಎಂದು ಭಾವಿಸಿದ ಸಮಂತಾ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ತನ್ನ ಜೀವನದಲ್ಲಿ ಮತ್ತೆ ಮದುವೆ ಆಗಬಾರದು, ವೈವಾಹಿಕ ಬಂಧಗಳಲ್ಲಿ ಸಿಲುಕಿಕೊಳ್ಳಬಾರದು, ತನ್ನ ಮಾಜಿ ಪತಿಗೆ ತನ್ನಿಂದ ಎಂತಹ ನಿರ್ಧಾರ ತೆಗೆದುಕೊಂಡ್ಲು ಎಂದು ಕೊರಗುವಂತೆ ಮಾಡಬೇಕು. ಅದು ಅಲ್ಲದೆ ತನ್ನ ಕೆರಿಯರ್ನಲ್ಲಿ ನಾಗ ಚೈತನ್ಯಕ್ಕಿಂತ ಮೇಲಿರಬೇಕು. ಇದನ್ನ ನೋಡಿದ ಕ್ಷಣವೂ ಹೊಟ್ಟೆ ಕಿಚ್ಚು ಪಡುವ ಹಾಗೆ ಬೆಳೆಯಬೇಕು ಎಂದು ಸಮಂತಾ ಯೋಚಿಸಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೆಯುತ್ತಿದೆ. ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸಮಂತಾ ಮೌನಕ್ಕೆ ಶರಣಾಗಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.